ಇವತ್ತು ನಾನು ನೀವು ಇಲ್ಲಿ ಬಂದಿರೋದು ಯಾರ ಪ್ರೀತಿಯನ್ನು ಬಯಸಿ ಅಲ್ಲ, ಯಾರ ಪ್ರೀತಿಯಿಂದನೂ ಅಲ್ಲ. ದೇವರು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವೆಲ್ಲರೂ ಕೂಡ ಬಂದು ಇಲ್ಲಿ ಕೂತ್ಕೊಂಡಿದ್ದೇವೆ. ಪ್ರೈಸ್ ದಿ ಲಾರ್ಡ್. ದೇವರ ಪ್ರೀತಿ ಇಲ್ಲ ಅಂದಿದ್ರೆ, ದೇವರ ಪ್ರೀತಿಯ ಬಗ್ಗೆ ನಮಗೆ ಸ್ವಲ್ಪನೂ ಅನುಭವ ಆಗಿಲ್ಲ, ಗೊತ್ತಿಲ್ಲ ಅಂದಿದ್ರೆ ನಾವು ಯಾರೂ ಕೂಡ ಇಲ್ಲಿ ಬರ್ತಾ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ಬೆಂಗಳೂರಿಂದ ನಾವಿಲ್ಲಿಗೆ ಬಂದಿದ್ದೀವಿ, ಮಂಗಳೂರಿಂದ ಕೆಲವರಿದ್ದಾರೆ, ಬಂದಿದ್ದೀವಿ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ, ಕ್ರಿಸ್ತನ ಪ್ರೀತಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ, ನಮ್ಮ ಅಂತರಂಗದಲ್ಲಿ, ನಮ್ಮ ಹೃದಯದಲ್ಲಿ ನಮಗೆ ಅನುಭವ ಆದಾಗ ಮಾತ್ರವೇ ಹೃದಯದಿಂದ ನಾವು ಸ್ತೋತ್ರ ಮಾಡೋಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಇಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ, ಹಾಡುಗಳನ್ನು ಕಲ್ತ್ಕೊಂಡು ಕಿವಿಯಲ್ಲಿ ಕೇಳಿಸ್ಕೊಂಡು ಅದರಿಂದ ಹಾಡಲಿಕ್ಕೆ ಆಗುತ್ತೆ, ಎಲ್ಲರೂ ಹಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾವುದಾದ್ರೂ ನಮ್ಮ ಕ್ರಿಸ್ತೀಯ ಫಂಕ್ಷನ್ಗಳಿಗೆ ಹೋಗಿದ್ದೀರಾ? ಕೆಲವೊಂದು ಎಂಗೇಜ್ಮೆಂಟ್ಗೆ, ಕೆಲವೊಂದು ಸಂಜೆ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿರ್ತಾರೆ ಯಾವುದೋ ಒಂದು ಫಂಕ್ಷನ್ಗೆ. ಅಲ್ಲಿ ಕೆಲವೊಂದು ಹಾಡುಗಳನ್ನೆಲ್ಲ ಹಾಡ್ತಾರೆ ಆರ್ಕೆಸ್ಟ್ರಾದವರು. ನಮ್ಮ ಭಕ್ತಿಗೀತೆಗಳನ್ನು ಕೂಡ ಹಾಡ್ತಾರೆ ಅವರು. ಆರಂಭದಲ್ಲಿ ಒಂದೆರಡು ಗೀತೆ ಹಾಡಿ ಕೊನೆಗೆ ಅವರು ಸಿನಿಮಾ ಹಾಡುಗಳನ್ನು ಹಾಡ್ತಾರೆ. ಆ ರೀತಿ ಹಾಡಿ ಆ ರೀತಿ ದೇವರನ್ನು ಹೊಗಳಲಿಕ್ಕಲ್ಲ ನಮ್ಮನ್ನು ದೇವರು ಆಯ್ಕೆ ಮಾಡಿರೋದು. ನಮ್ಮ ಒಬ್ಬೊಬ್ಬರಿಂದ ದೇವರು ಏನು ಬಯಸ್ತಾರೆ ಅಂದರೆ, ನಮ್ಮ ಅಂತರಂಗದಿಂದ ದೇವರಿಗೆ ಸ್ತೋತ್ರ ಮಾಡಬೇಕು. ನಾವು ನಮ್ಮ ಹೃದಯದಿಂದ ದೇವರಿಗೆ ಸ್ತೋತ್ರ ಮಾಡಬೇಕು. ಅವರಿಗೆ ಹೃದಯದಿಂದ ಸ್ತೋತ್ರ ಮಾಡಬೇಕಾದ್ರೆ ನಮಗೆ ಹೃದಯದಲ್ಲಿ ಒಂದು ಕನ್ವಿಕ್ಷನ್ ಆಗಿರಬೇಕು, ಆ ದೇವರು ಎಷ್ಟು ಒಳ್ಳೆಯವರು ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ವ್ಯಕ್ತಿ ನಿಮಗೆ ಪರಿಚಯ ಆಗಿ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಪೂರ್ಣ ಮಾಹಿತಿ ಅಥವಾ ಅನುಭವ ಸಿಕ್ಕಿದಾಗ ಆ ವ್ಯಕ್ತಿಯನ್ನು ನೀವು ಪ್ರೀತಿಸ್ಲಿಕ್ಕಾಗತ್ತೆ. ಯಾವತ್ತೋ ಒಂದು ದಿವಸ ಪರಿಚಯ ಆದ ವ್ಯಕ್ತಿಯನ್ನು ನೀವು ನಂಬೋದಿಲ್ಲ, ಪ್ರೀತಿ ಮಾಡೋಕ್ಕೂ ಆಗೋದಿಲ್ಲ. ಅದೇ ಪ್ರಕಾರ ಯೇಸುವಿನ ಜೊತೆ ನಾವು ಒಂದು ಒಡನಾಟದಲ್ಲಿ ಜೀವಿಸಬೇಕು, ಒಂದು ಸತ್ಸಂಬಂಧದಲ್ಲಿ ಜೀವಿಸಬೇಕು, ಪ್ರೀತಿಯಲ್ಲಿ ಜೀವಿಸಬೇಕು. ಆಗ ಅವರು ಎಷ್ಟು ಒಳ್ಳೆಯವರು ಅಂಥೇಳಿ ನಾವು ಅನುಭವದಿಂದ ಆ ಸಾಲುಗಳನ್ನು ಹಾಡಿ ಹೊಗಳಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರ ಪ್ರೀತಿಯ ಅನುಭವ ಆಗಿ ಅವರನ್ನು ಹೊಗಳೋದು ಬೇರೆ, ಹಾಗೆ ಕೇಳಿಸ್ಕೊಂಡು ಹೊಗಳೋದು ಬೇರೆ. ಅದಕ್ಕೇ ದಾವೀದ ಹೇಳಿದ್ದು, ಸವಿದು ನೋಡು ಯೇಸುವಿನ ಮಾಧುರ್ಯವನ್ನು. ಯಾರಿಗೆ ಯೇಸುವಿನ ಮಾಧುರ್ಯವನ್ನು ಸವಿಲಿಕ್ಕಾಗುತ್ತೋ, ಆಗಿದೆಯೋ, ಅವರು ಯಾವತ್ತೂ ಕೂಡ ಬಾಹ್ಯವಾಗಿ ಅವರನ್ನು ಸ್ತೋತ್ರ ಮಾಡೋದಿಲ್ಲ, ಬಾಹ್ಯವಾಗಿ ಅವರಿಗೆ ಸ್ತೋತ್ರ ಮಾಡೋದಿಲ್ಲ. ಅವರ ಅಂತರಂಗದಿಂದ ಸ್ತೋತ್ರ ಮಾಡ್ತಾರೆ, ಅವರ ಹೃದಯದಿಂದ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡುವಾಗಲೇ ಆ ಸ್ತೋತ್ರದಲ್ಲಿ ಆ ಕೃತಜ್ಞತೆ ತುಂಬಿರುತ್ತೆ. ಆ ಸ್ತೋತ್ರ ಮಾಡುವಾಗಲೇ ಅವರಿಗೆ ಹೃದಯದಲ್ಲಿ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತಾರಲ್ವ, ಅದು ತುಂಬಿರುತ್ತೆ. ಆ ರೀತಿ ಹೇಳಲಿಕ್ಕಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ಏನೋ ಹಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಅಂಥ ಆರಾಧನೆ, ಅಂಥ ಒಂದು ಸ್ತುತಿ ಇಲ್ಲಿ ನಾವು ಮಾಡೋದು ಬೇಡ. ಇಲ್ಲಿ ನಾವು ಒಬ್ಬೊಬ್ಬರು ಕೂಡ ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸೋಣ. ಖಂಡಿತವಾಗಲೂ ಆ ರೀತಿ ಆರಾಧಿಸುವಾಗ ಈ ಜಾಗದಲ್ಲೇ ದೇವರ ಸಾನ್ನಿಧ್ಯವನ್ನು ದೇವರ ಪ್ರಸನ್ನತೆಯನ್ನು ನಮ್ಮ ಅಂತರಂಗದಲ್ಲಿ, ಈ ಜಾಗದಲ್ಲಿ ನಮಗೆ ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂದರೆ, ಏನು ಗ್ಯಾರಂಟಿ ಅಂದರೆ, ಚರ್ಚಲ್ಲಿ ಆರಾಧನೆ ಮಾಡಿದಾಗ ಮಾತ್ರ ದೇವರು ಅವರ ಸಾನ್ನಿಧ್ಯವನ್ನು ಕೊಡಲಿಲ್ಲ. ಜೈಲಲ್ಲಿ ಆರಾಧನೆ ಮಾಡುವಾಗಲೂ ಕೂಡ ದೇವರು ಅವರ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇನ್ನೂ ಹೆಚ್ಚಾಗಿ ನಾವು ಧ್ಯಾನ ಮಾಡೋದಾದರೆ, ಚರ್ಚಲ್ಲಿ ಆರಾಧನೆ ಮಾಡುವಾಗ ಅಷ್ಟೇನು ಖುಷಿ ಆಗಲ್ಲ ದೇವರಿಗೆ. ಆದರೆ ಒಂದು ಕತ್ತಲೆಯ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ನಿರಾಶೆಯ ಮಧ್ಯದಲ್ಲಿ, ಕಣ್ಣೀರಿನ ಸಂದರ್ಭದಲ್ಲಿ, ಕೊರತೆಗಳ ಮಧ್ಯದಲ್ಲಿ ಎಲ್ಲವನ್ನ ಮರೆತು ನನ್ನ ದೇವರಿದ್ದಾರೆ, ಅವರು ಪ್ರೀತಿ ಸ್ವರೂಪಿ, ಅವರು ಒಳ್ಳೆಯವರು, ಇಸ್ರಾಯೇಲ್ ಮಕ್ಕಳನ್ನು ಆ ಕೆಂಪು ಸಮುದ್ರವನ್ನು ದಾಟಿಸಿದ್ದು, ಅಲ್ಲಿ ಮರುಭೂಮಿಯಲ್ಲಿ ಮನ್ನವನ್ನು ಕೊಟ್ಟು ಅವರನ್ನು ನಡೆಸಿದ್ದು ನನ್ನ ದೇವರಾಗಿದ್ದಾರೆ. ಆ ದೇವರು ಇವತ್ತು ನನ್ನ ಜೊತೆ ಇದ್ದಾರೆ, ನನಗೆ ಅವರಿರೋದರಿಂದ ಭಯ ಇಲ್ಲ ಅಂಥೇಳಿ ಪೂರ್ಣ ಭರವಸೆ ಉಳ್ಳವರಾಗಿ ನನ್ನ ದೇವರು ಒಳ್ಳೆಯವರು ಅಂತೇಳಿ ನೀವು ಸ್ತುತಿ ಮಾಡಿ ನೋಡಿ. ನಿಮ್ಮ ಒಳಗಡೆ ಆ ಆನಂದವನ್ನು ಸವಿಲಿಕ್ಕಾಗತ್ತೆ, ಅವರ ಸಮಾಧಾನವನ್ನು ಸವಿಲಿಕ್ಕಾಗತ್ತೆ, ಅವರ ಪ್ರೀತಿಯನ್ನು ಸವಿಲಿಕ್ಕಾಗತ್ತೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ಸ್ವಲ್ಪ ಮಂದಿ ಇದ್ದೇವೆ. ನಾವು ಸ್ವಲ್ಪ ಮಂದಿ ಇದ್ದರೂ ಕೂಡ ದೇವರ ವಾಕ್ಯ ಹೇಳುತ್ತೆ, ಇಬ್ಬರಿದ್ರೆ ಸಾಕು ಅಂತೇಳಿ. ಪ್ರೈಸ್ ದಿ ಲಾರ್ಡ್. ನಾವು ಇಬ್ಬರಿಗಿಂತ ಹೆಚ್ಚಾಗಿಯೇ ಇದ್ದೇವೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳೋಣ. ಒಂದೇ ಒಂದು ವಾಕ್ಯವನ್ನು ಓದೋಣ. 5ನೇ ಅಧ್ಯಾಯ ರೋಮನರಿಗೆ ಬರೆದ ಪತ್ರಿಕೆ 7 ಮತ್ತು 8 ವಾಕ್ಯ. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 5, 7, 8 ವಾಕ್ಯ.
ನೋಡಿ, ಒಬ್ಬ ನೀತಿವಂತ ಅಂದರೆ ಒಳ್ಳೆ ಮನುಷ್ಯ, ಅವನಿಗಾಗಿ ಕೂಡ ಒಬ್ಬರು ಪ್ರಾಣ ಕೊಡೋದಿಲ್ವಂತೆ. ಯಾರೋ ಲಕ್ಷಕ್ಕೋ ಇಲ್ಲ ಕೋಟಿಗೊಬ್ಬ ಕೊಡ್ಬೋದೇನೋ, ಒಳ್ಳೆ ಮನುಷ್ಯಪ್ಪ, ನನ್ನ ಪ್ರಾಣ ಬೇಕಾದರೆ ಕೊಡ್ತೀನಿ, ಅವನ ಜಾಗದಲ್ಲಿ ನಾನು ಸಾಯ್ತೀನಿ. ಅದೇ ಕೇಳಿಸ್ಕೊಂಡಿದ್ದೀರಾ? ಅದು ಸ್ವಾರ್ಥನೇ ಬಿಡಿ ಅಲ್ವಾ. ಸೊ ನೀತಿವಂತನಿಗಾಗಿ ಒಬ್ಬ ಪ್ರಾಣವನ್ನು ಕೊಟ್ಟಾನು, ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟಾನು. ಆದರೆ ಒಂದ್ಸಾರಿ ಯೋಚನೆ ಮಾಡಿ, ಪಾಪಿಗಳಾಗಿರುವಾಗಲೇ ಅಂದರೆ ಏನರ್ಥ? ಆತ್ಮದಲ್ಲಿ ಜೀವ ಇಲ್ಲ, ಸತ್ತ ಅವಸ್ಥೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈಗ ಯಾರಾದರೂ ಒಂದು ಕೊಲೆ ಮಾಡಿದ್ರೇನೋ, ಏನಾದರೂ ತಪ್ಪು ಮಾಡಿದ್ರೆ ಅವನನ್ನು ಜೈಲಿಗೆ ಹಾಕ್ತಾರೆ. ಆ ಜೈಲಿಗೆ ಹಾಕಿದಂಥ ವ್ಯಕ್ತಿಗೆ 1 ವರ್ಷನೋ 6 ತಿಂಗಳು ಅಂತ ಒಂದು ಲಿಮಿಟ್ ಇದೆ ಅಲ್ವಾ. ಅದಾದಮೇಲೆ ಏನು ಮಾಡ್ತಾರೆ? ಅವನನ್ನು ಬಿಡ್ತಾರೆ. ಇಲ್ಲ ಹೆಚ್ಚು ಪಾಪ ಮಾಡಿದರೆ, ಹೆಚ್ಚು ತಪ್ಪು ಮಾಡಿದರೆ, ದಂಡನೆ ಜಾಸ್ತಿ ಇದ್ದರೆ 14 ವರ್ಷ ಜೈಲಿಗೆ ಹಾಕ್ತಾರೆ, ಆಮೇಲೆ ಆದರೂ ಬಿಡ್ತಾರೆ. ಈ ಪಾಪದ ಅವಸ್ಥೆ ಹಂಗಲ್ಲ, ಪರ್ಮನೆಂಟ್ ಗುಲಾಮತನ. ದೇವರ ವಾಕ್ಯ ಹೇಳುತ್ತಲ್ವಾ, ಅಲ್ಲಿ ಕಡಿಯುವ ಹುಳು ಸಾಯೋದಿಲ್ಲ, ಬೆಂಕಿ. ಈ ಜೈಲಲ್ಲಿ ಆ ಥರ ಏನೂ ಇಲ್ಲ. ಅವರಿಗೆ ಸ್ಟಾರ್ಟಿಂಗ್ ಚೆನ್ನಾಗಿ ಬೆಂಡೆತ್ಬೋದು, ಚೆನ್ನಾಗಿ ಹೊಡಿಬೋದು, ಆಮೇಲೆ ಒಂದು ಕಡೆ ಹಾಕ್ತಾರೆ. ಆಮೇಲೆ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟು ಒಳ್ಳೆ ಮುದ್ದೆ ತಿನ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾರೆ. ನರಕ ಅನ್ನೋದಾಗಲ್ಲ, ಹುಳು ಕಡಿತಾ ಇರ್ತದೆ, ಬೆಂಕಿ ಉರಿತಾ ಇರ್ತದೆ, ಸಾಯಂಗೂ ಇಲ್ಲ, ಬದುಕಂಗೂ ಇಲ್ಲ. ಇಮ್ಯಾಜಿನ್ ಮಾಡಿ ನೋಡಿ, ಈ ಜಾಗದಿಂದ ನನ್ನ ಯೇಸು ನನ್ನನ್ನು ಪ್ರೀತಿಸಿ ಬಿಡುಗಡೆ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇದಕ್ಕೆ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರೂ ಸಾಕಾಗಲ್ಲ ಅಲ್ವಮ್ಮ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಸೊ ಇದಕ್ಕೆ ಎಷ್ಟು ಕೋಟಿ ಸ್ತೋತ್ರ ಮಾಡಿದರೂ ಸಾಕಾಗೋದಿಲ್ಲ. ಅದಕ್ಕೆ ನೀವು ಆ ಒಂದು ವಾಕ್ಯನ ಓದ್ಬಿಡೋಣ. ಆದರೆ ನಾನು ನೀವು ಇನ್ನೂ ಇಡೀ ಲೋಕ ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ಯಾರಿಗೋಸ್ಕರ? ಒಂದ್ಸರಿ ನನಗೋಸ್ಕರ ಅಂತ ಹೇಳೋಣವಾ? ನನಗೋಸ್ಕರ, ನನಗೋಸ್ಕರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇನ್ನೊಬ್ರದ್ದು ಬೇಡ ನಮಗೆ. ದೇವರ ವಾಕ್ಯ ಕಲಿಯುವಾಗ, ದೇವರ ವಾಕ್ಯವನ್ನು ಬೋಧಿಸುವಾಗ ನನಗೆ 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 ಅಂತ ಯಾರು ತಗೊಳ್ತಾರೋ ಅವರು ಯೇಸುವಿನಂತೆ ಆಗ್ತಾರೆ. ಪ್ರೈಸ್ ದ ಲಾರ್ಡ್. ಅವ್ರಿಗೆ ನಿಜವಾಗ್ಲೂ ದೇವರನ್ನು ಕಂಡುಕೊಳ್ಳಿಕ್ಕಾಗತ್ತೆ, ಅವ್ರು ನಿಜವಾಗ್ಲೂ ದೇವರನ್ನು ಆರಾಧಿಸ್ಲಿಕ್ಕಾಗತ್ತೆ. ಅಂಥ ಒಂದು ಸದವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ನಾನು ನೀವಿನ್ನು ಪಾಪಿಗಳಾಗಿರುವಾಗಲೇ, ಯೋಚನೆ ಮಾಡಿ, ನಾನು ಹೇಳಿದ್ನಲ್ಲ, ಪಾಪ ಅಂದರೆ ನರಕ, ನಿತ್ಯ ಮರಣ. ನಮಗೆ ಜೀವನೇ ಇಲ್ಲ. ಸೈತಾನ್ ಜೊತೆ ನಮಗೆ ಬದುಕಂಗೂ ಇಲ್ಲ. ಸೈತಾನ್ ಜೊತೆ ಇದ್ಕೊಂಡು ಆನಂದವಾಗಿ ಆಗಿದ್ದಿದ್ರೆ ಇರ್ಬೋದಾಗಿತ್ತು. ಸೈತಾನ್ ಜೊತೆ ಆನಂದ ಎಲ್ಲಿಂದ? ಸೈತಾನ್ ಜೊತೆ ಬೆಂಕಿನೇ, ನರಕಾಗ್ನಿ. ಆ ನರಕದ ಅಗ್ನಿಯಿಂದ ಪ್ರಭು ಯೇಸು ಕ್ರಿಸ್ತರು ಯಾವ ಯೋಗ್ಯತೆ ಇಲ್ಲದ ನನ್ನನ್ನು, ಬಾ ಮಗನೇ, ನಾನು ಆ ನರಕವನ್ನು ಅನುಭವಿಸಿ ನಿನ್ನನ್ನು ಬಿಡುಗಡೆ ಮಾಡ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನನ್ನಪ್ಪ ಮಾಡೋಕ್ಕಾಗತ್ತಾ ಇದು? ನನ್ನಮ್ಮ ಮಾಡೋಕ್ಕಾಗತ್ತಾ? ನನ್ನ ಬಂಧು ಬಳಗದವರು ಮಾಡೋಕ್ಕಾಗತ್ತಾ? ನಿಮ್ಮನ್ನು ಎಷ್ಟೇ ಪ್ರೀತಿ ಮಾಡುವ ಸ್ನೇಹಿತೆ ಇದ್ದರೂ ಮಾಡೋಕ್ಕಾಗತ್ತಾ? ಆಯ್ತುಂದ? ಯಾರಿಂದನೂ ಆಗೋದಿಲ್ಲ. ಆದರೆ ನನ್ನ ಯೇಸು ನನಗಾಗಿ 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 ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರ, ಅವ್ರು ಹೇಳಿದ್ರಲ್ವ, ನಾನು ನಿನ್ನನ್ನು ಪ್ರೀತಿಸೋದು ನನ್ನ ಪ್ರಾಣವನ್ನು ಕೊಟ್ಟು. ಪ್ರೈಸ್ ದ ಲಾರ್ಡ್. ನನ್ನನ್ನು ಪ್ರೀತಿಸುವುದಕ್ಕೆ ಅವರು ಕೊಟ್ಟಂಥ ಬೆಲೆ, ರಕ್ತ, ಪ್ರೀತಿ, ಪ್ರಾಣ ಕೊಟ್ಟರು ನನಗಾಗಿ. ಯಾವ ಯೋಗ್ಯತೆ ಇದೆ ನಮಗೆ? ಯಾವ ಯೋಗ್ಯತೆಯೂ ಇಲ್ಲದ ನನಗೆ ಅವರು ಪ್ರಾಣ ಕೊಟ್ಟಿದ್ದಾರಂತ ಯೋಚನೆ ಮಾಡಿ. ಇಂಥ ದೇವರು ನಮ್ಮ ಮಧ್ಯೆ ಇದ್ದಾರೆ. ಆ ದೇವರನ್ನು ಅರಿತುಕೊಳ್ಳಲು, ಆ ದೇವರಿಗೆ ಸ್ತೋತ್ರ ಮಾಡಲು, ಆ ದೇವರಿಗಾಗಿ ಸಾಕ್ಷಿಯ ಬದುಕನ್ನು ಬದುಕಲು ದೇವರು ನಮ್ಮನ್ನು ಕರೆದಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಭಾಗ್ಯವಂತರ ಇಲ್ವಾ? ಭಾಗ್ಯವಂತರ ಇಲ್ವೋ? ನೀವು ಭಾಗ್ಯವಂತರು. ನನ್ನ ಪ್ರಕಾರ ನೀವೇ ಭಾಗ್ಯವಂತರು. ಈ ಸಮಯದಲ್ಲಿ ಎಲ್ಲವನ್ನು ಬದಿಗೊತ್ತಿ ನನ್ನ ಅಪ್ಪನ ಜೊತೆ ಕಳೀತೀನಿ, ನನ್ನ ಯೇಸು ಜೊತೆ ಕಳಿಬೇಕು, ಯೇಸುವಿನ ಮಾತುಗಳನ್ನು ಆಲಿಸಬೇಕು ಅಂತ ಬಂದಿದ್ದೀರಲ್ವ? ಈ ಪ್ರಪಂಚದಲ್ಲಿ, ಈ ಜಾಗದಲ್ಲಿ ಈಗ ನೀವೇ ಭಾಗ್ಯವಂತರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅಂಥ ದೇವರಿಗೆ ನಾವೆಲ್ಲ ಕೂಡ ಎದ್ದು ನಿಂತವರಾಗಿ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ ಅಂತೇಳಿ ಹೇಳೋಣವಾ? ಹೇಳೋಣ. ಪ್ರೈಸ್ ದ ಲಾರ್ಡ್,
ಹಾಲೆಲೂಯ, ಹಾಲೆಲೂಯ. ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ ಕೂಡ. ಪ್ರೀತಿ ತುಂಬಿದ ಹೃದಯದಿಂದ ನಾವೆಲ್ಲರೂ ಕೂಡ ಈ ಗೀತೆಯ ಸಾಲುಗಳೊಂದಿಗೆ ಆ ದೇವಾದಿ ದೇವನನ್ನು, ನಾನಿನ್ನೂ ಪಾಪಿಯಾಗಿರುವಾಗಲೇ ನನಗಾಗಿ ಪ್ರಾಣ ಕೊಟ್ಟಂಥ ಯೇಸುವನ್ನು, ನನಗಾಗಿ ಜೀವ ಕೊಟ್ಟಂಥ ಯೇಸುವನ್ನು, ನನ್ನನ್ನು ಪ್ರೀತಿಸಿ ನನಗಾಗಿ ತಮ್ಮ ರಕ್ತವನ್ನು ಸುರಿಸಿದ ಯೇಸುವನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ ಈ ಸಮಯದಲ್ಲಿ ನಾವು ಸ್ತುತಿಸಿ ಪ್ರಾರ್ಥಿಸೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಆ ಶಿಲುಬೆಯ ಬುಡದಲ್ಲಿ ನಿಂತಿದ್ದೇನೆ ಎಂಬ ವಿಶ್ವಾಸದಿಂದ, ನಾನು ಬಂದಿರೋದು ಜೀವಂತ ದೇವನ ಸನ್ನಿಧಾನಕ್ಕೆ, ಎಲ್ಲೆಲ್ಲ ಆತನ ನೆನಪನ್ನು ನಾನು ಮಾಡಿಕೊಳ್ಳುತ್ತೇನೋ ಅಲ್ಲೆಲ್ಲ ಅವರು ಇರುವ ದೇವರಾಗಿದ್ದಾರೆ. 2-3 ಇರುವ ಜಾಗದಲ್ಲಿ ನಾನು ಇರ್ತೇನೆಂಬುದಾಗಿ ಹೇಳಿದ್ದಾರೆ. ಇಲ್ಲಿ ನನ್ನ ಯೇಸು ಇದ್ದಾರೆ. ನನ್ನ ಯೇಸು ಪ್ರಭು ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಪ್ರಾಣವನ್ನು ಕೊಟ್ಟು ನನ್ನನ್ನು ಪ್ರೀತಿಸಿ ಆ ನರಕದಿಂದ ನನ್ನನ್ನು ಬೇರ್ಪಡಿಸಿದ್ದಾರೆ, ಆ ಕತ್ತಲೆಯಿಂದ ನನ್ನನ್ನು ಬೇರ್ಪಡಿಸಿದ್ದಾರೆ. ನಾನು ಸತ್ತಿದ್ದ ನನ್ನನ್ನು, ಸತ್ತು ಹೋಗಿದ್ದ ನರಕದಲ್ಲಿದ್ದ ಸೈತಾನನ ಜೊತೆ ಇದ್ದ ನನ್ನನ್ನು ಆ ಸೈತಾನನಿಂದ, ಆ ಕತ್ತಲೆಯಿಂದ, ಆ ನರಕದಿಂದ ಬಿಡುಗಡೆ ಮಾಡಿ ಸ್ವರ್ಗವನ್ನೇ ನನಗೆ ಕೊಟ್ಟಿದ್ದಾರೆ. ಇಂತಹ ದೇವರು ಇದೋ ನನ್ನ ಜೊತೆ ಇರುವುದು ನನ್ನ ಸೌಭಾಗ್ಯವಾಗಿದೆ. ಇಂಥ ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡಿರುವುದು ನನ್ನ ಸೌಭಾಗ್ಯವಾಗಿದೆ. ಈ ದೇವರ ಮಗನಾಗಿ, ಮಗಳಾಗಿ ನಾನು ಇರುವುದು ನನ್ನ ಸೌಭಾಗ್ಯವಾಗಿದೆ. ಇಂಥ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ ಅಂತೇಳಿ ಒಂದೇ ಒಂದು ಕ್ಷಣ 2 ಕರಗಳನ್ನು ಸ್ವರ್ಗದ ಕಡೆಗೆ ಚಾಚುತ್ತಾ ಎಲ್ಲರೂ ಕೂಡ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, 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 ಸ್ತೋತ್ರ, 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 ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇರುವಂಥ ದೇವನೇ ಸ್ತೋತ್ರ, ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವ ಆತನೇ ಸ್ತೋತ್ರ. ಇವತ್ತು ನಿನ್ನ ಪ್ರೀತಿ ಇಲ್ಲಿರುವ ಪ್ರತಿಯೊಬ್ಬರ ಅಂತರಂಗದಲ್ಲಿ ಸ್ವೀಕಾರವಾಗಲಿ ಅಪ್ಪ, ಪ್ರತಿಯೊಬ್ಬರ ಅಂತರಂಗದಲ್ಲಿ ಸ್ವೀಕಾರವಾಗಲಿ ಅಪ್ಪ. ಪರಿಶುದ್ಧಾತ್ಮರೇ, ಯೇಸುವಿನ ಪ್ರೀತಿಯನ್ನು ಇಲ್ಲಿರುವ ಪ್ರತಿಯೊಬ್ಬರ ಅಂತರಂಗದಲ್ಲಿ ಅನುಭವಕ್ಕೆ ತಂದು ಕೊಡಿರಿ. ಪರಿಶುದ್ಧಾತ್ಮರೇ, ಇಲ್ಲಿರುವ ಪ್ರತಿಯೊಬ್ಬರ ಅಂತರಂಗದಲ್ಲಿರುವ ಕತ್ತಲೆ ದೂರವಾಗಲಿ ಅಪ್ಪ, ದೂರವಾಗಲಿ ಅಪ್ಪ. ಪ್ರತಿಯೊಬ್ಬರ ಅಂತರಂಗದಲ್ಲಿ ಯೇಸುವಿನ ಬೆಳಕು, ಯೇಸುವಿನ ಬೆಳಕು ಸ್ವೀಕಾರವಾಗಲಿ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಎಲ್ಲರೂ ಕೂಡ ನಾವು ಕರಗಳನ್ನು ತಟ್ಟುತ್ತಾ ಸಂತೋಷದಿಂದ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಹೇಳೋಣ, ನಿನ್ನಂಥ ದೇವರು, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಬರೀ ನಾವು ಹೇಳೋದು ಮಾತ್ರ ಅಲ್ಲ, ಅನುಭವಿಸೋಣ ಪ್ರಿಯರೇ. ಈ ಸಮಯದಲ್ಲಿ ಈ ಸಾಲು ಏನು ಹೇಳುತ್ತೆ ಗೊತ್ತಾ? ಪಾಪದ ಮರಣದಲ್ಲಿ ಇದ್ದ ನನ್ನನ್ನು ಪ್ರೀತಿ ಮಾಡಿ ಪ್ರಾಣ ಕೊಟ್ಟ ಯೇಸು. ಪ್ರೈಸ್ ದಿ ಲಾರ್ಡ್, ಪ್ರೈಸ್. ನೀವು ನಾನೇನಾದರೂ ತಪ್ಪು ಮಾಡಿದರೆ, ನಮ್ಮನ್ನು ಜೈಲಿಗೆ ಹಾಕಿದ್ರೆ, ನಮ್ಮಪ್ಪ ಏನು ಕೊಡ್ತಾರೆ ಗೊತ್ತಾ? ನನಗೆ ಜಾಮೀನಿಗಾಗಿ ದುಡ್ಡು ಕೊಡ್ತಾರೆ, ಒಂದು ಆಸ್ತಿ ಪತ್ರವನ್ನು ಇಟ್ಟು ನನ್ನನ್ನು ಹೊರಗಡೆ ಕರ್ಕೊಂಬರ್ತಾರೆ. ಆದರೆ ನನ್ನ ಯೇಸು ನನಗೆ ಪತ್ರ ಎಲ್ಲ ಕೊಟ್ಟಿದ್ದು, ದುಡ್ಡೆಲ್ಲ ಕೊಟ್ಟಿದ್ದು ನನ್ನ ಯೇಸು ಅವರ ರಕ್ತವನ್ನು ಸುರಿಸಿದರು.
ಅವರ ಪ್ರಾಣವನ್ನು ಕೊಟ್ಟರು. ಪ್ರಿಯರೇ, ಇಂಥ ಪ್ರೀತಿ ಪ್ರಪಂಚದಲ್ಲಿ ಯಾರೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಪ್ರೀತಿಯಿಂದ ನನ್ನನ್ನು ಪ್ರೀತಿಸಿದ ಆ ಯೇಸು ಏನು ಹೇಳ್ತಾರೆ ಗೊತ್ತಾ ಈ ಸಾಲುಗಳಲ್ಲಿ? ಪಾಪದ ಮರಣದಲ್ಲಿ ಇದ್ದಂಥ ನಿನ್ನನ್ನು ಪ್ರೀತಿ ಮಾಡಿ ನಿನಗಾಗಿ ಪ್ರಾಣ ಕೊಟ್ಟಿದ್ದೀನಿ. ಪ್ರೈಸ್ ದ ಲಾರ್ಡ್. ಈಗ ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಬಿಡುಗಡೆ ಮಾಡೋದಾದರೆ ಜೈಲಿಂದ ಹೆಂಗೆ ಬಿಡುಗಡೆ ಮಾಡ್ತಾರೆ? ಬೈದು ಉಗಿದು ಇಂಥ ಕೆಲಸ ಮಾಡಬೇಡ ಕಣೋ ಅಂತ ಹೇಳಿ ಅಲ್ವಾ? ಆದರೆ ಯೇಸು ನನಗಾಗಿ ಪ್ರಾಣ ಕೊಡುವಾಗ ಅವರು ಆಗಲೂ ಕೂಡ ಪ್ರೀತಿ ಮಾಡಿದ್ರಂತೆ, ಈಗಲೂ ಕೂಡ ಪ್ರೀತಿ ಮಾಡ್ತಾನೆ ಇದ್ದಾರೆ, ಮುಂದೆ ಕೂಡ ಪ್ರೀತಿ ಮಾಡ್ತಾರೆ. ಆದರೆ ಆ ಪ್ರೀತಿಯನ್ನು ನಾವು ವ್ಯರ್ಥವಾಗಿ ಅರ್ಥ ಮಾಡ್ಕೋಬಾರ್ದು. ಸರಿಯಾದ ರೀತಿಯಲ್ಲಿ ಆ ಪ್ರೀತಿಯನ್ನು ನಾವು ಅನುಭವಿಸಬೇಕು. ಅನುಭವಿಸಿದಾಗ ನಿಜವಾಗ್ಲೂ ಪಾಪದಿಂದ ಬೇರ್ಪಟ್ಟು, ಲೋಕದಿಂದ ಬೇರ್ಪಟ್ಟು, ನನ್ನ ಯೇಸು ಪಾಪಿಯಾದ ನನ್ನನ್ನು ಪ್ರೀತಿಸಿದ್ದಾರೆ, ಇನ್ನು ಮೇಲೆ ಆ ಪಾಪದಲ್ಲಿ ನಾನು ಜೀವಿಸೋದಿಲ್ಲ, ನಾನು ಯೇಸುವಿನ ಮಗನಾಗಿ ಜೀವಿಸ್ತೀನಿ, ಮಗಳಾಗಿ ಜೀವಿಸ್ತೀನಿ ಅಂತೇಳಿ ನಾವು ತೀರ್ಮಾನ ಮಾಡೋಕ್ಕಾಗುತ್ತೆ. ಆಗ ಅವರ ಮಕ್ಕಳಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ಸೇರಿ ಈ ಸಮಯದಲ್ಲಿ ನಾವು ಒಪ್ಪಿಕೊಳ್ಳೋಣ, ಪಾಪದ ಮರಣದಲ್ಲಿ ಇದ್ದೇ ಅಪ್ಪ ನಾನು, ಆದರೆ ನೀವು ನಿನ್ನ ಪ್ರಾಣ ಕೊಟ್ಟು ಪ್ರೀತಿ ಮಾಡಿ ನನ್ನನ್ನು ಆ ಪಾಪದಿಂದ ಬಿಡುಗಡೆ ಮಾಡಿದ್ದೀಯ ಅಪ್ಪ ಯೇಸುವೆ. ಈ ಕಾರ್ಯದಿಂದ ನಾನೀಗ ಪರಲೋಕದ ಮಗನಾಗಿದ್ದೀನಿ, ಪರಲೋಕದ ಮಗಳಾಗಿದ್ದೀನಿ. ನಾನು ಲೋಕದ ಮಗನಲ್ಲ, ಲೋಕದ ಮಗಳಲ್ಲ, ನಾನು ಸ್ವರ್ಗದ ಮಗನಾಗಿದ್ದೀನಿ, ಸ್ವರ್ಗದ ಮಗಳಾಗಿದ್ದೀನಪ್ಪ, ಸ್ತೋತ್ರ ಅಂತೇಳಿ ಸಂತೋಷದಿಂದ ನಾವೆಲ್ಲರೂ ಕೂಡ ಕರಗಳನ್ನು ತಟ್ಟಿ ಎಲ್ಲರೂ ಕೂಡ ಪ್ರೀತಿಯಿಂದ ಹೇಳೋಣ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಂಬಿಕೆಯಿಂದ ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದೂ ದೇವಾ, ನಿನ್ನ ಪ್ರೀತಿ ಶಾಶ್ವತ ಎಂದೆಂದೂ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸುವೆ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಮ್ಮ ಬಗ್ಗೆ ನಾಳೆ ಏನಾಗುತ್ತೆ ಅಂತ ನಿಮ್ಮ ಅಪ್ಪನಿಗೆ ಅಮ್ಮನಿಗೆ ಗೊತ್ತಿದೆಯಾ? ನಿಮಗೆ ಗೊತ್ತಿದೆಯಮ್ಮ? ಆದರೆ ನಿಮ್ಮ ಬಗ್ಗೆ ನಿನ್ನೆ ಇವತ್ತು ನಾಳೆ ಏನಾಗುತ್ತೆ ಅಂತ ಗೊತ್ತಿರೋದು ಒಬ್ಬರಿಗೆ ಮಾತ್ರ, ನಿಮ್ಮನ್ನು ಉಂಟು ಮಾಡಿದ ದೇವರಿಗೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ನಮ್ಮೊಬ್ಬೊಬ್ಬರ ಜೀವಿತವನ್ನು ಇವಾಗಲ್ಲ, ತಾಯಿ ಗರ್ಭದಲ್ಲಿ ರೂಪುಗೊಳ್ಳುವ ಮೊದಲೇ ನಮ್ಮ ಬಗ್ಗೆ ಅವರಿಗೆ ಗೊತ್ತಿದೆಯಂತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತ ಮಿಗಿಲಾಗಿ ಹೇಳೋದಾದರೆ, ಈ ಸೃಷ್ಟಿ ಆಗುವ ಮುಂಚೆನೇ ನಾವು ಕ್ರಿಸ್ತ ಯೇಸುವಿನಲ್ಲಿ ಇದ್ವಿ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಈ ದಿನದವರೆಗೆ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಕೆಡುಕಾಗಿದೆ, ಏನೆಲ್ಲ ಆಗಿದೆಯೋ ತಲೆ ಕೆಡಿಸ್ಕೋಬೇಡಿ. ಇವತ್ತು ದೇವರು ಹೇಳ್ತಿದ್ದಾರೆ, ನನ್ನ ಜೀವಿತವನ್ನು ನಾನು ಬಲ್ಲೆ ಅಂಥೇಳಿ ದಾವೀದ ಹೇಳ್ತಾನೆ. ಯಾಕೆಂದರೆ ನನ್ನ ಜೀವಿತವನ್ನು ನನ್ನ ದೇವರು ಬಲ್ಲರು ಅಂತ ಹೇಳಿ ದಾವೀದ ಹೇಳ್ತಾನೆ. ಅದೇ ಪ್ರಕಾರ ನಾವು ಕೂಡ, ಅಪ್ಪ ನನ್ನ ಜೀವಿತ ನಿನಗೆ ಗೊತ್ತು ಅಪ್ಪ, ಇನ್ಮೇಲೆ ನೀನು ನನ್ನ ಕೈ ಹಿಡಿದು ನಡೆಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರು ನಡೆಸ್ಬೇಕು ನಮ್ಮ ಜೀವನವನ್ನು? ಆದರೆ ಎಷ್ಟೋ ಬಾರಿ ನಾವಾಗೆ ನಡೀತೀವಿ. ಎಲ್ಲೋ ಹಳ್ಳದಲ್ಲಿ ಬಿದ್ದೋದ ಮೇಲೆ ಅವಾಗ ಹೇಳ್ತೀವಿ ಏನಂತ,
ಅಯ್ಯೋಯ್ಯೋ ಬಿದ್ದೋಗ್ಬಿಟ್ಟೆಪ್ಪ, ಎಬ್ಸಪ್ಪ, ಕೈ ಹಿಡಿದು ನಡೆಸಪ್ಪ ಅಂತೇಳಿ ಆವಾಗ ಹೇಳ್ತೀವಿ. ಅದಕ್ಕೇ ಬೀಳೋದಕ್ಕೆ ಮುಂಚೆ ನಾವು ದೇವರಿಗೆ ನಮ್ಮ ಜೀವಿತವನ್ನು ಕೊಟ್ಬಿಟ್ರೆ ಅವರು ನಮ್ಮನ್ನು ಕೈ ಹಿಡಿದು ನಡೆಸುವಾಗ ಅವರ ಹಾದಿ ಬೆಳಕಿನ ಹಾದಿಯಾಗಿರ್ತದೆ. ಅದು ಕತ್ತಲೆ ಇಲ್ಲ, ಅಲ್ಲಿ ಬೆಳಕಿರ್ತದೆ. ಬೆಳಕಿರುವಾಗ ನಮಗೆ ಆರಾಮಾಗಿ ನಡ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಈಗ ರಾತ್ರಿ ಈ ಬೀದಿಯಲ್ಲಿ ಲೈಟ್ ಇಲ್ಲ ಅಂದರೆ ನಿಮಗೆ ನಡ್ಕೊಂಡು ಹೋಗೋಕೆ ಕಷ್ಟ ಆಗುತ್ತಾ, ಸುಲಭ ಆಗುತ್ತೆ? ಸೊಲ್ಲಂಗೆ ಬರಲ್ಲ, ಕಷ್ಟ ಆಗುತ್ತೆ. ಆದರೆ ಈ ರೋಡಲ್ಲಿ ಲೈಟ್ಸ್ ಎಲ್ಲ ಇರುವಾಗ ಏನಾಗುತ್ತೆ, ಈಸಿಯಾಗಿ ಹೋಗುತ್ತೆ. ಅದೇ ಪ್ರಕಾರ ಕ್ರಿಸ್ತಿಯ ಜೀವಿತಕ್ಕೆ ಬೆಳಕು ಯೇಸುವಾಗಿದ್ದಾರೆ, ದೇವರ ವಾಕ್ಯವಾಗಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವ್ರು ಹೇಳ್ತಿದ್ದಾರೆ ಏನು ಗೊತ್ತಾ, ನನ್ನಯ ಜೀವಿತವನ್ನೆಲ್ಲ ತಿಳಿದಿರುವ ದಾವೀದ ಹೇಳ್ತಾ ಇರೋದು, ನನ್ನ ಜೀವಿತವೆಲ್ಲ ತಿಳಿದಿರುವ ದೇವರು ನೀವೊಬ್ಬರೇ, ನನ್ನ ಜೀವಿತವನ್ನೆಲ್ಲ ಬಲ್ಲವನು ನೀನೊಬ್ಬನೇ. ನೀವೊಂದು ಹಾಡು ಕೇಳಿಸ್ಕೊಂಡಿದ್ದೀರಲ್ಲ, ನನ್ನ ಕಾಣುವವನೇ, ಕೇಳಿಸ್ಕೊಂಡಿದ್ದೀರಾ? ದಿನವು ಕಾಯುವವನೇ, ಪರೀಕ್ಷಿಸಿ ತಿಳಿದಿರುವೆ ಅಲ್ವಾ? ಸೊ ನಾನು ಕೂರುವಾಗ, ಹೇಳುವಾಗ, ಮಲಗುವಾಗ, ಎದ್ದೇಳುವಾಗ, ನಡೆಯುವಾಗ ಎಲ್ಲವೂ ಕೂಡ ನಿನಗೆ ಗೊತ್ತಿದೆ. ನನ್ನ ಹಿಂದೆ ಮುಂದೆ ನೀವೇ ಇದ್ದೀರಾ. ಹಲ್ಲೆಲೂಯಾ. ಯಾರಿದ್ದಾರೆ ನಮ್ಮ ಹಿಂದೆ ಮುಂದೆ? ಯೇಸು ಇದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ. ಅವ್ರು ಹೇಳ್ತಾರೆ ಏನು ಗೊತ್ತಾ, ದಾವೀದ ಹೇಳ್ತಾರೆ ಏನಂತ ಗೊತ್ತಾ, ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವ ದೇವರು ನೀವು. ಪ್ರೈಸ್ ದ ಲಾರ್ಡ್. ನನ್ನ ಬಗ್ಗೆ ಯಾವಾಗಲೂ ನನ್ನ ಮನೆಯಲ್ಲಿ ನಮ್ಮಪ್ಪ ನಮ್ಮಮ್ಮ ನಾನು ಒಳ್ಳೆಯವನಾಗಿದ್ದಾಗ ಒಳ್ಳೆಯ ಚಿಂತನೆ ಮಾಡ್ತಾರೆ. ನಾನೆಲ್ಲಾದರೂ ತಪ್ಪು ಮಾಡಿದಾಗ, ಅವ್ರಿಗಿಷ್ಟವಿಲ್ಲದೆ ಮಾಡಿದಾಗ ಅವ್ರೇನು ಮಾಡ್ತಾರೆ, ಏನಿವನು ಹಿಂಗೆ ಮಾಡ್ತಾನಲ್ಲ ಅಂತ ಒಂದು ಸ್ವಲ್ಪ ಬೇಜಾರು ಮಾಡ್ಕೋತಾರೆ. ಆದರೆ ನನ್ನ ದೇವರು ನನ್ನ ಬಗ್ಗೆ ಯಾವಾಗಲೂ ಒಳ್ಳೆಯದನ್ನೇ ಚಿಂತನೆ ಮಾಡ್ತಾರೆ, ಯಾವಾಗಲೂ ನನಗೆ ಒಳಿತನ್ನೇ ಬಯಸ್ತಾರೆ. ಪ್ರೈಸ್ ದ ಲಾರ್ಡ್. ನಾನು ಹೇಳ್ತೀನಿ, ನಿಮ್ಮ ಗಂಡ ಕೂಡ ಬಯಸಲ್ಲ, ನಿಮ್ಮ ಹೆಂಡತಿ ಕೂಡ ಬಯಸಲ್ಲ, ಅಷ್ಟು ಒಳ್ಳೆಯದನ್ನು ಬಯಸೋರೊಬ್ಬರೇ ಯೇಸು ಸ್ವಾಮಿ. ಅವ್ರು ಹೇಳ್ತಾರೆ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸುವಿರುವೆ ದೇವ, ನನ್ನ ಸಹಾಯ ನನ್ನ ಬಂಡೆ. ಇವತ್ತು ನೀವು ಕೂಡ ಹೇಳಬೇಕು ಇಲ್ಲಿರೋರು, ನಿಮ್ಮ ಸಹಾಯ ಯಾರು? ನಿಮ್ಮ ಸಹಾಯ ಯಾರು? ನಿಮ್ಮ ಬಂಡೆ ಯಾರು? ನಿಮ್ಮ ಗೆಳೆಯ ಯಾರು? ನಿಮ್ಮ ಸ್ನೇಹಿತ ಯಾರು? ಯೇಸು. ಹಲ್ಲೆಲೂಯಾ. ಯೇಸು ನಿಮ್ಮ ಫ್ರೆಂಡ್ ಆದರೆ, ಯೇಸು ನಿಮ್ಮ ಗೆಳೆಯ ಆದರೆ, ಯೇಸು ನಿಮ್ಮಪ್ಪ ಆದರೆ, ಅವರಪ್ಪನೇ ನೀವು ಮಾಡ್ಕೋಬೇಕು. ಅವ್ರಿಗೆ ನೀವು ಮಕ್ಕಳೇ, ಆದರೆ ನೀವು ಅವರನ್ನು ಅಪ್ಪನಾಗಿ ಮಾಡ್ಕೋಬೇಕು. ಅವರನ್ನು ಅಕ್ಸೆಪ್ಟ್ ಮಾಡಿಕೊಂಡಾಗ, ಅವ್ರನ್ನ ಸ್ವೀಕಾರ ಮಾಡಿದಾಗ ಅವರು ನಿಮಗೆ ತಂದೆ ಆಗ್ತಾರೆ, ನೀವು ಅನುಭವಿಸ್ಲಿಕ್ಕಾಗತ್ತೆ. ಅವರಿಗೆ ನಾವು ಯಾವಾಗಲೂ ಮಕ್ಕಳೇ. ಆದರೆ ಮಕ್ಕಳಾದರೂ ಕೂಡ ಆ ಅಧಿಕಾರವನ್ನು ಪಡ್ಕೊಳ್ಳೋಕ್ಕೆ ಒಂದು ದಾರಿ ಇದೆಯಲ್ವಾ, ಅದು ಇವತ್ತು ನಿಮಗೆ ಈ ಬೋಧನೆಯ ಮುಖಾಂತರ ನಿಮ್ಗೆ ಅರ್ಥ ಆಗಬೇಕು. ಇವತ್ತು ನೀವೊಬ್ಬೊಬ್ಬರು ಕೂಡ ಅಪ್ಪನ ಪ್ರೀತಿಯನ್ನು ಅನುಭವಿಸ್ಬೇಕು, ಆ ಯೇಸು ಪ್ರೀತಿಯನ್ನು ಅನುಭವಿಸ್ಬೇಕು, ಆ ಪವಿತ್ರ ಆತ್ಮನ ಸಾನ್ನಿಧ್ಯವನ್ನು ಅನುಭವಿಸ್ಬೇಕು. ಆ ರೀತಿಯಲ್ಲಿ ಇವತ್ತು ಪ್ರಾರ್ಥನೆಯ ಮುಖಾಂತರ ನಾವೆಲ್ಲರೂ ಕೂಡ ಈ ಸಾಲುಗಳನ್ನು ಹಾಡೋಣ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ಅದನ್ನೇ ಹೇಳೋಣ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಸಯ್ಯ, ಯೇಸುವೆ ನನ್ನ ಸಹಾಯ ನನ್ನ ಬಂಡೆ ನೀನೇ ಸಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ, ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ ಏಸಯ್ಯ
ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ, ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ, ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನನ್ನ ಕರಗಳನ್ನು ಹಿಡಿದು ನಡೆಸುವ ದೇವರು ಯೇಸುವಾಗಿದ್ದಾರೆ. ಅವರು ನನ್ನ ಬಂಡೆಯಾಗಿದ್ದಾರೆ, ಅವರು ನನ್ನ ಕೋಟೆಯಾಗಿದ್ದಾರೆ. ನೋಡಿ, ಪ್ರತಿಯೊಂದು ಸಾಲುಗಳು ದೇವರ ವಾಕ್ಯಗಳಾಗಿದೆ, ಒಂದೊಂದು ವಾಗ್ದಾನವಾಗಿದೆ. ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಕಷ್ಟಗಳಲ್ಲಿ ದುಃಖಗಳಲ್ಲಿ ಏನಾಗ್ತಾರಂತೆ, ಜೊತೆಯಾಗಿರ್ತಾರಂತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮ್ಮದೆಲ್ಲ ಏನು ಗೊತ್ತಾ ಯೋಚನೆ, ಕಷ್ಟ ದೂರ ಮಾಡು, ನನ್ನ ಸಮಸ್ಯೆ ದೂರ ಮಾಡು, ಆಮೇಲೆ ನನ್ನಷ್ಟಕ್ಕೆ ನಾನು ಹೋಗೋದು. ಆದರೆ ದಾವೀದ ಹೇಳ್ತಾನೆ, ನನ್ನ ಕಷ್ಟಗಳಲ್ಲಿ, ನನ್ನ ಸಮಸ್ಯೆಗಳಲ್ಲಿ ಬೈಬಲ್ ಹೇಳುತ್ತೆ ನನ್ನ ಜೊತೆಯಾಗಿ ಯೇಸು ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಹಬಕ್ಕೂಕ ಎಂಬ ಪ್ರವಾದಿ ಒಬ್ಬ ಇರ್ತಾನೆ. ಆ ಪ್ರವಾದಿ ಏನು ಹೇಳ್ತಾರೆ ಗೊತ್ತಾ, ನನ್ನ ತೋಟದಲ್ಲಿ ಮರ ಬೆಳೆ ಕೊಡ್ದಿದ್ರು, ಕುರಿಗಳನ್ನು ಹಾಕದಿದ್ರು, ಮರಿಗಳನ್ನು ಹಾಕದಿದ್ರು, ಎಲ್ಲ ನಾಶ ಆದರು, ದನಗಳು ಇಲ್ಲದೆ ಹೋದರು, ಎಲ್ಲ ಹೋದರು, ದ್ರಾಕ್ಷಿ ಗಿಡದಲ್ಲಿ ಹಣ್ಣು ಇಲ್ಲದೆ ಹೋದರು, ಎಲ್ಲ ಶೂನ್ಯವಾದರೂ ಕೂಡ ನಾನು ಸಂತೋಷವಾಗಿರ್ತೀನಿ, ಏಕೆಂದರೆ ಸರ್ವೇಶ್ವರ ನನ್ನ ಜೊತೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರು ನಮ್ಮ ಜೊತೆ ಇದ್ದಾರೆ? ಹಾಗಾದರೆ ಅವನಿಗೆ ಕಷ್ಟ ಇಲ್ವಾ? ಇದೆ. ಸಮಸ್ಯೆ ಇದೆಯಾ? ಇದೆ. ನಮ್ಮ ಪ್ರಾರ್ಥನೆಯಲ್ಲಿ ಏನು ಗೊತ್ತಾ, ಸಮಸ್ಯೆ ಎಲ್ಲ ದೂರ ಹೋಗ್ಬಿಡಬೇಕು. ಅದಕ್ಕಾಗಿ ಪ್ರೇಯರ್ ಮಾಡಬೇಡಿ, ದೇವರಿಗಾಗಿ ಪ್ರಾರ್ಥನೆ ಮಾಡಿ. ದೇವರೇ ನೀನು ಬೇಕು, ಏಸಪ್ಪ ನೀನು ಬೇಕು, ನೀನು ನನ್ನ ಜೊತೆ ಇರಬೇಕು, ನನ್ನ ಫ್ರೆಂಡ್ ನೀನು, ನನ್ನ ಅಪ್ಪ ನೀನು, ನನ್ನ ತಾಯಿ ನೀನು ನನ್ನ ಜೊತೆ ಇರು. ಸಮಸ್ಯೆ ಬಂದರೂ ಕೂಡ ನಾನು ಅದನ್ನು ದಾಟಿ ಹೋಗ್ತೇನೆ, ಏಕೆಂದರೆ ನೀವು ನನ್ನನ್ನು ದಾಟಿಸುವ ದೇವರಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿ ಇರುವವರು ರೋಗಗಳಲ್ಲಿ ಸಂಕಟದಲ್ಲಿ ಬಲ ಕೊಡ್ತಾರಂತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ರೋಗವಾಸಿಯಾಗಿ ಸಾಕ್ಷಿ ಹೇಳೋದು ಸುಲಭ, ಆದರೆ ರೋಗದಲ್ಲಿದ್ದುಕೊಂಡು ದೇವರ ಶಕ್ತಿಯಿಂದ ಆ ರೋಗವನ್ನು ಸಹಿಸ್ಕೊಳ್ತಾ ನೀವು ಜೀವಿಸ್ತೀರಲ್ವಾ, ಅದು ನಿಜವಾದ ಜೀವನ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ರೋಗ ಎಲ್ಲ ಹೋದ್ಮೇಲೆ ಸ್ತೋತ್ರ ಎಲ್ಲರೂ ಹೇಳ್ತಾರೆ. ರೋಗದ ಮಧ್ಯದಲ್ಲಿ ನನ್ನ ಯೇಸು ನನ್ನ ಜೊತೆ ಇದ್ದಾರೆ, ನನ್ನ ಯೇಸು ನನ್ನನ್ನು ಬಲಪಡಿಸಿ ನಡೆಸ್ತಾರೆ, ಅವರು ನನಗೆ ಶಕ್ತಿಯಾಗಿದ್ದಾರೆ, ಅವರು ನನಗೆ ಬಲವಾಗಿದ್ದಾರೆ. ನೀವು ಸಂತ ಪೌಲರ ಬಗ್ಗೆ ಓದಿದ್ದೀರಾ, ಕೇಳಿಸ್ಕೊಂಡಿದ್ದೀರಾ? ಸಂತ ಪೌಲರಿಗೆ ರೋಗ ಇತ್ತ? ಎಂಥ ರೋಗ ಅಂದರೆ ಅವ್ರ ಬಾಡಿಯಲ್ಲಿ ವಾಸನೆ ಬರ್ತಿತ್ತಂತೆ, ಅಂಥ ರೋಗ ಇತ್ತಂತೆ. ಗಲಾತಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ. ಅವರು ಅಂಥ ರೋಗದಲ್ಲಿದ್ದರೂ ಕೂಡ ಒಂದು ದಿವಸವೂ ಯೇಸುವನ್ನು ಬಿಡಲಿಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸುವನ್ನು ಬಿಡಲಿಲ್ಲ ಅವರು. ಆ ರೋಗದ ಅವಸ್ಥೆಯಲ್ಲಿ ವಾಸನೆ ಬರ್ತಿತ್ತಂತೆ ಬಾಡಿ. ನೀವು ಓದಿ ನೋಡಿ ಬೇಕಾದರೆ, ಬಾಡಿ ವಾಸನೆ ಬರ್ತಿತ್ತಂತೆ ರೋಗದಿಂದ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಅವ್ರೇನು ಹೇಳ್ತಾರೆ ಗೊತ್ತಾ, ಈ ಪರಿಸ್ಥಿತಿ ಇದ್ದಿದ್ದು ಒಳ್ಳೆಯದೇ ಆಯಿತು. ಯಾಕೆ ಗೊತ್ತಾ, ನಿಮ್ಮ ಜೊತೆ ಇಲ್ಲೇ ಇದ್ದು ಶುಭ ಸಂದೇಶವನ್ನು ನಿಮಗೆ ಸಾರಲಿಕ್ಕೆ ಒಂದು ಅನುಕೂಲವಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಚೆನ್ನಾಗಿದ್ದು ಯೇಸು ಬಗ್ಗೆ ಹೇಳೋದು ಸುಲಭನ? ಕಷ್ಟ ಸಂಕಟಗಳ ಮಧ್ಯದಲ್ಲಿ ಬದುಕ್ತಾ ಯೇಸುವನ್ನು ಹೇಳೋದು ಸುಲಭನ? ಚೆನ್ನಾಗಿದ್ದು ಹೇಳೋದು ಸುಲಭ, ಅದೇನು ದೇವ್ರಿಗೆ ಇಷ್ಟ ಆಗಲ್ಲ, ಅದರಲ್ಲೇನು ಮಜಾ ಇಲ್ಲ. ಕಷ್ಟ ಸಂಕಟಗಳ ಮಧ್ಯೆ, ಬಾಧೆಗಳ ಮಧ್ಯೆ, ಇಕ್ಕಟ್ಟಿನ ಮಧ್ಯದಲ್ಲಿ ಯೇಸು ನಾಮ ಹೇಳುವಾಗ ನಿಮ್ಮ ಒಳಗಡೆ ಪವಿತ್ರಾತ್ಮನ ಆ ಬೆಂಕಿ ಹತ್ತಿ ಉರಿತಾ ಇರ್ತದೆ. ಮಾತ್ರವಲ್ಲ, ಆ ಆನಂದವನ್ನು ನೀವು ಅನುಭವಿಸ್ಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಮಾತ್ರವಲ್ಲ ನೋಡಿ, ಕೊರತೆಗಳನ್ನು ನೀಗಿಸುವವರು ನೀನೇ ಏಸಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವವರು ಅವರೇ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಸೋಲುಗಳನ್ನು ನೋಡಬೇಡಿ, ಜಯವನ್ನು ಸಾಧಿಸಿದ ಯೇಸುವನ್ನು ನೋಡಿ. ಪ್ರೈಸ್ ದಿ ಲಾರ್ಡ್. ಯೇಸು ರೋಗವನ್ನೆಲ್ಲ ಜಯಿಸಿದ್ದು, ಯೇಸು ಸಾಲವನ್ನೆಲ್ಲ ಜಯಿಸಿದ್ದು, ಯೇಸು ಕಷ್ಟ ಸಂಕಟಗಳನ್ನೆಲ್ಲ ಜಯಿಸಿದ್ದು, ಯೇಸು ಮರಣವನ್ನೇ ಜಯಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಬ್ಬ ಮನುಷ್ಯನಿಗೆ ಜಯಿಸ್ಲಿಕ್ಕಾಗದ ಒಂದು ಕಾರ್ಯ ಮರಣ. ಆ ಮರಣವನ್ನು ಯಾರು ಜಯಿಸಿದ್ದಾರೆ? ಯೇಸು ಜಯಿಸಿದ್ದಾರೆ. ಅಂಥ ಯೇಸುವನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ, ಪ್ರೀತಿಯಿಂದ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಆ ಯೇಸುವನ್ನು ಕಣ್ಣ ಮುಂದೆ ತಂದುಕೊಂಡು ಪ್ರೀತಿ ತುಂಬಿದ ಹೃದಯದಿಂದ ನಾವೆಲ್ಲರೂ ಕೂಡ ಸ್ತೋತ್ರ ಮಾಡೋಣ. ಎಲ್ಲರೂ ಕೂಡ ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು,
ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು. ಹೇಳೋಣ ಸೇರಿ, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು, ಕೊರತೆಗಳನ್ನು ನೀಗಿಸುವವರು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವರು ನೀನೇ యేసయ్య, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ, ನನ್ನ ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ, యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ, యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. 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 ಹಲ್ಲೆಲೂಯಾ 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 ಹಲ್ಲೆಲೂಯಾ. ನೀನೇ ನನ್ನ ಜೀವದೇವಾ, ನೀವೇ ನನ್ನ ಮಾರ್ಗದೇವಾ, ನೀವೇ ನನ್ನ ಜೀವದೇವಾ, ನೀವೇ ನನ್ನ ಮಾರ್ಗದೇವಾ, ನೀವೇ ನನ್ನ ಬೆಳಕು ದೇವಾ, ನೀವೇ ನನ್ನ ಸತ್ಯವು ದೇವಾ, ನೀವೇ ನನ್ನ ಬೆಳಕು ದೇವಾ, ನೀವೇ ನನ್ನ ಸತ್ಯವು ದೇವಾ, ನೀವೇ ನನ್ನ ತಂದೆ ದೇವಾ, ನೀವೇ ನನ್ನ ತಾಯಿ ದೇವಾ, ನೀವೇ ನನ್ನ ತಂದೆ ದೇವಾ, ನೀವೇ ನನ್ನ ತಾಯಿ ದೇವಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ ಪ್ರಿಯರೇ, ಸ್ತುತಿಸಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ ಅಪ್ಪ, ಯೇಸುವೆ ವಂದನೆ ಅಪ್ಪ, ಯೇಸುವೆ ಆರಾಧನೆ ಅಪ್ಪ, ಯೇಸುವೆ ಮಹಿಮೆ ಅಪ್ಪ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಪ್ರೈಸ್ ದಿ ಲಾರ್ಡ್.